ಸರ್ ಈಗ ರಾಜ್ಯೋತ್ಸವ ಏನು ಈಗ ಆಚರಣೆ ಮಾಡ್ತಿಲ್ಲ ಸರ್, ಈಗ ಸುಮಾರು 10 ಲಕ್ಷ ಜನ ಸೇರ್ತಾರೆ ಸರ್. ಇದು ಆರಂಭದ ದಿನಗಳು ಹೆಂಗಿದ್ದು ಸರ್? 80ರಿಂದ 90ರವರೆಗೂ ಹೇಳ್ತೇನೆ, ಭಾಷೆ ವಿವಾದ, ಗಡಿ ವಿವಾದ ಪರಾಕಾಷ್ಠೆ ಒಳಗಿತ್ತು. ಹಾಂ. ಇದು ಭಾಷೆ ವಿವಾದ ಆರಂಭ ಆಗಿದೆ ಅವಾಗ 1956ರಾಗ. ಹೌದು. ಯಾವಾಗ ಮೈಸೂರು ರಾಜ್ಯ ರಚನೆ ಆಯ್ತು ಅವಾಗ ಮಹಾರಾಷ್ಟ್ರದವರು, ಶಿವಸೇನೆ ಇವೆಲ್ಲರ ಮಾರಾಟ ಏಕ ಸಮಿತಿ ಅವ್ರದ್ದು ಗಲಾಟೆ ಚಾಲೂ ಆಯ್ತು, ಹಿಂಸಾಚಾರ ಚಾಲೂ ಆಯ್ತು. ಹೌದು. 60, 70, 80 ನಾವು ನೋಡಿದ್ದು 80. ಹೌದಾ? 80ರಾಗ ಅತ್ಯಂತ ಪರಾಕಾಷ್ಠೆಗಿತ್ತು. ಹಾಂ. 86ರಾಗ ನಾವು ಅತಿ ದೊಡ್ಡ ಪ್ರಮಾಣ ಹಿಂಸಾಚಾರ ಸಾವು ನೋವು ನೋಡಿದ್ದು 86. ನಾವು ನಮ್ಮ ಪೀರಿಯಡ್ದಾಗ ಪತ್ರಕರ್ತಿದ್ದಾಗ 86ರಾಗ ಶರದ್ ಪವಾರ್ ಬಂದ ಚೆನ್ನಮ್ಮ ಸರ್ಕಲಿಗೆ ಬಂದು ಸೀಮಾ ಲಡಾಯಿ ಅಂತ ಮಾಡಿದ್ರು, ಗಡಿ ಚಳವಳಿ ಮಾಡಿದರು. ಮಹಾರಾಷ್ಟ್ರದಿಂದ ಎಲ್ಲ ಲೀಡರ್ಗಳು ಬಂದರು, ಛಗನ್ ಭುಜಬಲ್ ಬಂದ, ಎಲ್ಲ ಬಂದರು. ಅವಾಗ ದೊಡ್ಡ ಪ್ರಮಾಣದಾಗ ಗಲಾಟೆ ಆಯ್ತು. ಗಲಾಟೆ ಆಗಿ ಹಿಂಸಾಚಾರ ಆಗಿ ಗೋಳಿಬಾರ ಆಗಿ 9 ಮಂದಿ ಸತ್ರ. ಅಂಥ ಟೈಮ್ದೊಳಗೆ ನೀವು ಕೇಳಿದ್ರಿ ರಾಜ್ಯೋತ್ಸವ ಹೆಂಗೆ ಅಕ್ಕಿತ್ತು ಅಂತ. 81 ನಾ ಬೆಳಗಾವಿಗೆ ಬಂದಾಗ ರಾಜ್ಯೋತ್ಸವ ಮಾಡೋದು ಅಂದ್ರೆ ದೊಡ್ಡದೊಂದು ಸವಾಲು ಕನ್ನಡಿಗರಿಗೆ. 25 ಜೋಡಿ ಎತ್ತ, ಬಸವನ ಕುರ್ಚಿ ಎತ್ತ, ಒಂದು ಭುವನೇಶ್ವರಿ ಪ್ರತಿಮೆ, ಒಂದು 4 ಚಕ್ಕಡಿ, ಅದರಾಗನೇ ಬೇರೆ ಬೇರೆ ರೂಪಕ 4-5, 100 ಮಂದಿ ನಾವಿದ್ರೆ ನಮ್ಮನ್ನು ಕಾಯಕ್ಕೆ 200 ಪೊಲೀಸರು ಇರ್ತಿದ್ರು. 100 ಮಂದಿ ನಾವಂತ ತಿಳ್ಕೊರಿ, ಬರವಣಿಗೆಗೆ ಬರ್ರಿ ಅಂದ್ರೆ ಅದೇನು ಹುರುಪ್ಲೆಲ್ಲ ಅಂಜಂತ ಬರಬೇಕು. 200 ಪೊಲೀಸರು ಅಲ್ಲಿ GC ಆಫೀಸಿಂದ ಹೊಣ್ತಿ ಅಂದ್ರೆ 10 ಗಂಟೆಗೆ ಹೊಣ್ತಿ ಅಂದ್ರೆ 2 ಗಂಟೆಗೆ ಮುಗೀತು ಏನು ರಾಜ್ಯೋತ್ಸವ ಮೆರವಣಿಗೆ. ಒಮ್ಮೊಮ್ಮೆ ಸಿದ್ದನಗೌಡ ಪಾಟೀಲ್ ಹೇಳ್ತಿದ್ರು, ಪೊಲೀಸರಿಗೆ ಹೇಳ್ತಿದ್ರು ಅಂತ, ಮಂದಿ ಸ್ವಲ್ಪ ಹೆಚ್ಚು ಬರ್ಬೇಕಾಗಿದ್ರಪ್ಪ, ನೀವೆಲ್ಲ ಯೂನಿಫಾರ್ಮ್ ಮನ್ಯಾಗ ಇಟ್ಟು ಸಾದಾ ಡ್ರೆಸ್ ಹಾಕೊಂಡು ನಮ್ಮ ಹುಡುಗ ಬರ್ರಿ ಅಂತ ಹೇಳಿದ್ದು ಉದಾಹರಣೆ ಅದ. ಅಂಥ ಕಠೋರ ಪ್ರಸಂಗ. ಬೆಳಗಾವಿಯಾಗ ನೀವು ಮರಾಠಿ ಡೊಮಿನೇಟೆಡ್ ಏರಿಯಾ ಇದ್ದು, ಗೋದಲಿಗಲ್ಲಿ, ಗೌಳಿಗಲ್ಲಿ, ಕೊನವಾಳಗಲ್ಲಿ, ಟಿಳಕ್ ಚೌಕ, ಅಲ್ಲಿ ನೀವು ಕನ್ನಡ ಮಾತಾಡ್ಕೊತ ಹಿಂಗೆ ಅಡ್ಡಾಡೋ ಪರಿಸ್ಥಿತಿ ಇರಲಿಲ್ಲ. ಸಿನಿಮಾ ಮಂದಿರದೊಳಗೆ ಟಿಕೆಟ್ ತೊಗೊಳ್ಳೋ ಮುಂದೆ ಹಿಂದೆ ಮುಂದೆ ನೋಡಬೇಕು. ಅಂಥ ಪರಿಸ್ಥಿತಿ ರಾಜ್ಯೋತ್ಸವ 10ಕ್ಕೆ ಚಾಲೂ ಆಗಿ ಬಡ 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 ಹೋಗೋದು, ನಿಲ್ಲೋಗಿಲ್ಲ. ನಡ್ರಿ ಅಂತ ಬರ ಹೋಗ್ಯಾರ. ಎಲ್ಲಿ ಕಾಕ್ತಿ ವೇಸು, ಗಣಪತಿಗಲ್ಲಿ, ಮಾರುತಿಗಲ್ಲಿ, ಕರ್ನಾಟಕ ಚೌಕ್ ಅಂತ ಐತ್ರಿ ವೇರ್ಪೇಟೆಗೆ, ಅಲ್ಲಿ ಒಂದು ರೌಂಡ್ ಹಿಡಿತಿದ್ರು. ಮಾರುತಿಗಲ್ಲಿಗೆ ಹೋಗಿ ಕಾಲೇಜ್ ರೋಡಿಗೆ ಹೋಗಿ ಲಿಂಗರಾಜ್ ಕಾಲೇಜ್ ಗ್ರೌಂಡಿಗೆ ಹೋದಾಗ ಮಧ್ಯಾಹ್ನ 1:30-2ಕ್ಕೆ ಮುಗೀತು. ಅಲ್ಲಿ ಒಂದು ಟೆಂಟ್ ಹಾಕಿರ್ತಿದ್ರು. ಒಬ್ಬ ನಮ್ಮ GK ಟಕ್ಕಿದ್ದಾನೆ ಸವದತ್ತಿ ಮಾಜಿ MLA ಇದ್ರು, ಮಾಜಿ MLA. ಆಮೇಲೆ ಅವ್ರೊಂದು ಭಾಷಣ ಮಾಡ್ತಿದ್ರು. ಮನೆಗೆ ಹೋದಾಗ 2-2:30 ಮುಗೀತು, ಮೆರವಣಿಗೆ ಮುಗೀತು.